ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ನೀತಿ ಕ್ರಿಯಾಚಾರ್ಯ ಸ್ಥಳದ 18ನೇ ಪದ್ಯವನ್ನು ಬರಿತಾ ಆದರ, ಸುಮ್ಮನಾಗದು ಅರಿವಿನಿಂದವೇ ಮುಕುತಿ, ನೆಮ್ಮಿಲೇಸೆನಿಸುವ ಗುಣಗಣವಿಲ್ಲದವನಿಗೆ. ಒಂದು ನಿರ್ಣಯ ಮಾಡಿಬಿಟ್ರು, ಜಜ್ಮೆಂಟ್ ಇದು. ಈ ಪದ್ಯ ಸುಮ್ಮಲ್ಲಿದು, ಇದು ಜಜ್ಮೆಂಟ್ ಅದ. ಮುಕ್ತಿ ಎಲ್ಲರಿಗೂ ಬೇಕು. ಮುಕ್ತಿ ಅಂದ್ರೇನು? ಸುಖ. ಮುಕ್ತಿ ಅಂದ್ರೇನು? ಆನಂದ. ಯಾವ ಭಯನೂ ಇರಬಾರ್ದು ಅದರೊಳಗೆ, ನಿರ್ಭಯ ಆಗಬೇಕು. ಮುಕ್ತಿ ಅಂದ್ರ ಭಯರಹಿತವಾದ ಅಂತಃಕರಣದ ಸ್ಥಿತಿ. ಯಮನರ ಭಯವಿಲ್ಲ, ಯಮರಾಜನ ಭಯವಿಲ್ಲ. ಭಯ ಹಾರಿ ಬಯಲ ನೀಗಿದ ಯೋಗಿ. ಭಯ ಹಾರಿ ಬಯಲ ಏನಂತಾರಲ್ಲ, ಮುಕ್ತಿ ಅಂದ್ರೇನು? ಯಾವ ಭಯನೂ ಅಂತಃಕರಣಕ್ಕೆ ಆವರಿಸಿರಬಾರ್ದು, ಯಾವ ದುಃಖನೂ ನಿನ್ನ ಮನಸ್ಸಿನ ಸಮೀಪ ಸುಳಿದಿರಬಾರ್ದು, ಸದಾ ನಿನ್ನ ಮನಸ್ಸು ಆನಂದದೊಳಗೆ ತೇಲಾಡ್ತಿರಬೇಕು. ಅಂಥ ಅವಸ್ಥಾಕ್ಕೆ ಮುಕ್ತಿ ಅಂತ ಕರೀತಾರ. ಭಯದಿಂದ ಮುಕ್ತ ಆಗುವಂಥದ್ದು, ರೋಗ ರುಜಿನದಿಂದ ಮುಕ್ತ ಆಗುವಂಥದ್ದು, ಅಜ್ಞಾನ ಕಾಮ ಕರ್ಮದಿಂದ ಮುಕ್ತ ಆಗುವಂಥದ್ದು, ಜನ್ಮ ಮರಣದ ಭಯವನ್ನು ದಾಟುವಂಥದ್ದು. ಇವೆಲ್ಲ ಹೋದು ಅಂದ್ರೆ ಶೇಷ ಉಳಿದ ಆನಂದ, ಅದು ಕೇವಲ ಆನಂದ. ಅದಕ್ಕೆ ಸ್ವಸ್ವರೂಪ ಸ್ಥಿತಿ ಅಂತ ಕರೀತಾರ. ಅದು ನಿನಗೆ ಪ್ರಾಪ್ತ ಆಗಬೇಕು ಅಂದ್ರ ನಿನ್ನ ಹೃದಯ ಹಸನ ಬೇಕು. ಹೃದಯ ಹೊಲನ ಹಸನ ಮಾಡಿ ಪರತತ್ವ ಬೆಳೆದುಂಡಿರೋ ಸರ್ಪಭೂಷಣ ಶಿವಯೋಗಿಗಳ ಕೈವಲ್ಯ ಕಲ್ಪವಲ್ಲರಿ ಒಳಗೆ ಬರೀತಾರ. ಹ್ಯಾಂಗ ಒಬ್ಬ ಒಕ್ಕಲಿಗ ಹೊಲ ಹಸನ ಮಾಡ್ತಾನೆ. ಹೊಲ ಅದು ನಟ್ಟು ಕರಿಕೆಯಿಂದ ಕಟ್ಟಿ ಆದಂಗಾಗಿತ್ತಂದ್ರೆ, ನಟ್ಟು ಕರಿಕಿನೇ ಪೂರ ಪ್ಯಾಕ್ ಇತ್ತು ಹೊಲ ತುಂಬ. ಅಂದ್ರೆ ಬೀಜ ಎಲ್ಲಿ ಮಣ್ಣಿಗೆ ಹೋಗಿ ಹತ್ತಬೇಕು, ಮೊಳಕೆ ಎಲ್ಲಿ ಬರಬೇಕು, ಫಸಲು ಎಲ್ಲಿ ನಿನಗೆ ಸಿಗಬೇಕು, ರಾಶಿ ಎಂದ ನೀ ಮಾಡಬೇಕು. ಅದು ಸಾಧ್ಯ ಆಗ್ಲಾರ್ದ ಮಾತು. ವ್ಯವಸಾಯ ಮಾಡುವಂಥ ಒಕ್ಕಲಿಗ ಹ್ಯಾಂಗ ಹೊಲ ಹಸನ ಮಾಡ್ತಾನೋ, ಇದು ಹೃದಯ ಹೊಲ ಅದ. ಇದು ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ. ಭಗವಂತ ಹೇಳಿದ, ಇದು ಹೃದಯ ಹೊಲ ಅದ. ಅಲ್ಲಮ್ಮ ಪ್ರಭುದೇವರು ಬಹಳ ಚಂದ ಒಂದು ಮಾತನ್ನ ಹೇಳ್ತಾ ಇದಾರ. ಅವರು ಇದೇ ಮಾತನ್ನ ಹೇಳ್ತಾ ಇದಾರೆ. ಅಪ್ಪ, ನಿನ್ನ ಹೃದಯವನ್ನು ಪರಿಶುದ್ಧ ಮಾಡಿಕೋ. ಎಲ್ಲ ಸಂತರ ಅಭಿಪ್ರಾಯದ ಇದು. ಕಬೀರ್ ಇರ್ಬೋದು, ನಾನಕರಿರ್ಬೋದು, ತುಕಾರಾಮಾದಿ ಸಂತರಿರ್ಬೋದು, ಸಿದ್ಧಾರೂಢರಿರ್ಬೋದು. ಜಗತ್ತಿನ ಎಷ್ಟು ಸಂತರ ಅದಾರ ಅಷ್ಟು ಜನ ಎಲ್ಲ ಏನು ಬೋಧ ಮಾಡ್ಯಾರ ಅಂದ್ರೆ, ನಿನ್ನ ಮನಸ್ಸು ಪವಿತ್ರ ಮಾಡ್ಕೋ. ಮನ ಕರಾರೇ ಪ್ರಸನ್ನ ಸರ್ವಸಿದ್ಧೀಚ ಕಾರಣ. ಸಮರ್ಥ ರಾಮದಾಸ್ ಸ್ವಾಮಿಗಳು ತುಕಾರಾಮರಂತಾರೆ ಈ ಮಾತು. ನಿನ್ನ ಮನಸ್ಸು ಪವಿತ್ರ ಮಾಡು.